ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಬಾಲರಾಜ್ರವರೇ, ಮಂಜಪ್ಪನವರೇ ಹಾಗೂ ಎಲ್ಲ ಪುರಸಭಾ ಸದಸ್ಯರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಈ ಮಹಿಳೆಯರೇ, ತಂದೆ ತಾಯಿಂದಿರೇ ಹಾಗೂ ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ನಿಮಗೆಲ್ಲ ತಿಳಿದಿರೋಂಥ ವಿಚಾರ. ಯಾಕಂದರೆ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದೀರ ಅಂದರೆ ಇವತ್ತು ನಿಮಗೆ ಗೊತ್ತಿದೆ ಸಾಗುವಳಿ ಚೀಟಿ ವಿತರಣೆ ಕಾರ್ಯಕ್ರಮ ಇದೆ. ಜೊತೆಗೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದ್ದಾವೆ ಅಂತ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಇವತ್ತು ನಾನು ಕೂಡ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ. ಯಾಕಂದರೆ ಪ್ರತಿ ಬಾರಿ ಮೀಟಿಂಗಲ್ಲಿ ಮಾಡಿದಾಗೂ ನಾವು ಏನು ಮಾಡ್ಬೋದು, ಯಾವ ಥರ ಕೊಡ್ಬೋದು ಜನಕ್ಕೆ ಸಾಗುವಳಿ ಚೀಟಿ. ಈಗ ನೀವೆಲ್ಲ ಈ ಒಂದು ಸಮಸ್ಯೆ ಏನು ಅಂದರೆ ನಮಗೆ ಗೋಮಾಳದಲ್ಲಿ ಜಾಗ ಇದೆ, ಅದನ್ನ ಅಲಾಟ್ಮೆಂಟ್ಸ್ ಕೊಡಿ ಅಂತೀರಿ, ಇಲ್ಲಾಂದರೆ ಅರಣ್ಯ ಭೂಮಿನ ನಮಗೆ ಕೊಡಿಸ್ಕೊಡ್ಬೇಕು ಅಂತೇಳಿ. ಖಂಡಿತವಾಗ್ಲೂ ಇವತ್ತಿನ ಕಾನೂನಿನ ಪ್ರಕಾರ ಅರಣ್ಯ ಭೂಮಿನ ಯಾವುದೇ ಕಾರಣಕ್ಕೂ ನಾವು ಸಾಗುವಳಿ ಚೀಟಿ ಮಾಡಿಕೊಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇವತ್ತು ಸಾಕಷ್ಟು ಕಾನೂನುಗಳು ಕಟ್ಟುನಿಟ್ಟಾಗಿದೆ. ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಏನು ಆದೇಶದ ಪ್ರಕಾರ ಕಾಡು ಉಳಿಬೇಕು, ಕಾಡು ಬೆಳೆಸಬೇಕಾಗಿರೋದ್ರಿಂದ ಇವತ್ತೇನು ನಮ್ಮಲ್ಲಿ ಗುಂಡ್ಲುಪೇಟೆ ವಿಶೇಷವಾಗಿ ಕಾಡಿನ ಸುತ್ತ ಕಾಡಿರೋದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈಗ ನಾನು ಬಂದ ತಕ್ಷಣ ಸಚಿವರಿಗೆ ಮನವಿ ಮಾಡಿದ್ದೀನಿ, ಬೇರೆ ಪರ್ಯಾಯ ವ್ಯವಸ್ಥೆಗಳು ಮಾಡಲಿಕ್ಕೆ ನಾವು ಅವಕಾಶಗಳಿದೆ, ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾಕಂದರೆ ಅದನ್ನ ಪ್ರಯತ್ನ ಪಡಬೇಕು. ಯಾಕಂದರೆ ಇವತ್ತು ನಮಗೂ ಭೂಮಿ, ಸರ್ಕಾರಿ ಭೂಮಿ ಸಿಗಬೇಕು, ಕರೆಕ್ಟಾಗಿ ಸಿಕ್ಕಿದಾಗ ನಾವು ಅದನ್ನ ನಮಗೆ ಕೊಡಲಿಕ್ಕೆ ಅವಕಾಶಗಳು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಗಳಾಗಬೇಕಾಗಿದೆ. ಇವತ್ತು ಏನು ಗೋಮಾಳದ ಜಮೀನು ವಿಚಾರಕ್ಕೆ ಬಂದ್ರಾಗೂ ಒಂದು 100 ಹಸುಗಳ ಕೌಂಟ್ ತಗೊಂಡು ಲೆಕ್ಕ ತಗೊಂಡು ಅದಕ್ಕೆ ಬೇಕಾಗಿರೋಂಥ ಗೋಮಾಳ ಜಾಗನ ನಾವು ಒಂದು ಗ್ರಾಮದಲ್ಲಿ ಎಷ್ಟು ಹಸುಗಳಿದೆ ಅದ್ರ ಪ್ರಕಾರ ಮಾಡಬೇಕು ಅನ್ನೋ ಕಾನೂನು. ಸೊ ಹಾಗಾಗಿ ಅಂಥದ್ರಲ್ಲಿ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡೋಂಥ ಕೆಲಸನ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ. ಇವತ್ತೇನು ನಮಗೆಲ್ಲ ಖುಷಿ ಅಂದರೆ ಇವತ್ತು ನಮ್ಮ ಕಂದಾಯ ಮಂತ್ರಿಗಳು ನಮ್ಮ ತಾಲೂಕಿಗೆ ಬಂದಿದ್ದಾರೆ. ಅದಕ್ಕೆಲ್ಲ ನಾವು ಇವತ್ತು ಖುಷಿ ಪಡಬೇಕು. ಯಾಕಂದರೆ ಅವರು ಭಾರಿ ಸರಳ ಮಂತ್ರಿಗಳು. ಯಾಕಂದ್ರೆ ನಾವೆಲ್ಲ ಮೊದಲನೇ ಸಲ ಗೆದ್ದಿದ್ರು ಕೂಡ ನಮಗೆಲ್ಲ ಮಾರ್ಗದರ್ಶನ ನೀಡ್ತಿರ್ತಾರೆ. ಹಾಗಾಗಿ ಅವರು ನಮ್ಮ ತಂದೆಯವರಿದ್ದಾಗ ಕಾಲದಿಂದನೂ ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಭಾರಿ ಅನುಭವ ಅವರು. ಯಾಕಂದರೆ ಇವತ್ತು ಅವ್ರು ನೀವು ನೋಡಿರ್ಬೋದು, ಈಗ ಬಂದಾಗಲಿಂದ ಅವ್ರ ಇಲಾಖೆಗೆ ಸಂಬಂಧಪಟ್ಟನ್ನೇ ಮಾಡ್ತಿದ್ದಾರೆ ಹೊರತು ಯಾವುದೇ ಥರದ ಬೇರೆ ಕೆಲಸಗಳು ಮಾಡ್ತಿಲ್ಲ. ಹಾಗಾಗಿ ಅವರು ಯಾವಾಗಲೂ 24/7 ಕಂದಾಯ ಇಲಾಖೆ ಬಗ್ಗೆ ಸಾಕಷ್ಟು ಎಲ್ಲನೂ ತಿಳಿದು ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಮ್ಮ ತಾಲೂಕು ಬಂದಿದ್ದಾರೆ. ಅವರಿಗೆ ಈಗ ಮತ್ತೊಮ್ಮೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ಮುಂದಿನ ದಿನ ಖಂಡಿತವಾಗ್ಲೂ ಭರವಸೆ ಇದೆ. ಆದಷ್ಟು ಸಮಸ್ಯೆಗಳು, ಯಾಕಂದರೆ 100ಕ್ಕೆ 100 ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಆಗಂಥವ್ರನ್ನಾದರೂ ಮಾಡ್ಕೊಡೋ ಮುಖಾಂತರ ಹಿಂದೆ ನೀವೆಲ್ಲ ಹೇಳ್ತೀರಿ, ನನಗೆ ಇವತ್ತು ನೀವೆಲ್ಲ ಬಂದಾಗ ಹೇಳ್ತೀರಿ ನಮ್ಗೆ ಕೊಟ್ಟಿರು, ಈಗ ಕೊಟ್ಟಿರು, ಮಹದೇವಪುರದವರಿದ್ದಾಗ ಆಗಿತ್ತು, ನಾಗರತ್ನವ್ರಿದ್ದ ಕಾಲದಲ್ಲಿ ನಮಗೆಲ್ಲ ಅಲಾಟ್ ಮಾಡಿದ್ರು ಅಂತ. ಅದೆಲ್ಲ ಇವಾಗ ಕಾನೂನುಗಳು ಬದಲಾಗಿದೆ. ಕೆಲವು ಈಗೆಲ್ಲ ಕಾಡು ಭೂಮಿ ಅಂತ ಹೇಳಿ ಕಾಡಿನವರು, ಅರಣ್ಯ ಇಲಾಖೆಯವರು ಅದನ್ನ ಮಾರ್ಕ್ ಮಾಡಿದ್ದಾರೆ. ಆದರೆ ಇವತ್ತು ನಿಮಗೆ ಅದೇ ಥರದ ಸಮಸ್ಯೆಗಳನ್ನ ಆಗ್ತಿಲ್ಲ. ಅದರಿಂದ ಆದರೆ ನಿಮ್ಗೇನು ಭಯ, ನಮ್ಮ ಭೂಮಿನ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂಥ ಸಮಸ್ಯೆಗಳು ಬಂದಾಗ ಖಂಡಿತವಾಗ್ಲೂ ನಾವು ನಿಮ್ಗೆ ನೆರವಿಗೆ ಧಾವಿಸ್ತೀವಿ. ಅಲ್ಲಿ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶಗಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ನೀವು ಯಾರು ಅದಕ್ಕೆ ಗಾಬರಿ ಆಗ್ಬಿಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ, ಇದು ಸಣ್ಣ ಒಂದು ಅವಧಿಲೇ ಆಗಿರೋಂಥ ಕಾರ್ಯಕ್ರಮ ಕಳೆದ 4-5 ದಿನದಿಂದ ಇದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿಂದ ಈ ಕಾರ್ಯಕ್ರಮನ ಇವತ್ತು ಇಲ್ಲಿ ಮಾಡಿದರೆ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಧನ್ಯವಾದ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮ ಒಬ್ಬ ರೈತರು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಅಂಥ ವಿನೂತನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಕಂದಾಯ ಸಚಿವರಾದ ನಮ್ಮ ಕೃಷ್ಣ ಬೈರೇಗೌಡರು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೈತರ ದೃಷ್ಟಿಯಿಂದ ಭಾಳ ಸಂತೋಷಕರವಾಗುವಂಥದ್ದು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸಮಾರಂಭದಲ್ಲಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗುರುಮಠ ಮಹದೇವಪುರ ಸಾಗರ ಕುಟುಂಬ ಅಂತ ಶಾಸಕರು ಅಂತ ನಮ್ಮ ಗಣೇಶ್ ಪ್ರಸಾದ್. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶಿಲ್ಪಾ ನಾಥರಿದ್ದಾರೆ ಮತ್ತು ನಮ್ಮ ಕಾಡ ಮಾಜಿ ಅಧ್ಯಕ್ಷರಾದಂಥ ನಂಜಪ್ಪನವರು, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ಮಹೇಶ್ ಅವರು,
ಚಾಮುಂಡ ಮಾಜಿ ಅಧ್ಯಕ್ಷರಾದಂಥ ರಂಜನ್ ಪ್ರಸಾದ್ ಅವರೇ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ ನವೀನ್ ಅವರೇ, ನಮ್ಮ ನಾಗರಾಜು ಅವರೇ, ಬೊಮ್ಮಾಯಿ ಅವರೇ ಮತ್ತು ಪಕ್ಷದ ತಮ್ಮೆಲ್ಲ ವಿದೇಶಿ ಈ ತಾಲೂಕಿನ ರೈತರ ಸಮಸ್ಯೆಯ ಕುರಿತು ತಮ್ಮ ಮುಂದೆ ಮಾತನಾಡಿದ್ದಾರೆ. ನನಗೇನು ಅಂದರೆ, ಮಾನ್ಯ ಕೃಷ್ಣ ಬೈರೇಗೌಡರವರ ಪೂಜ್ಯ ತಂದೆಯವರು ಮಾನ್ಯ ಬೈರೇಗೌಡರವರು ರಾಜ್ಯದಲ್ಲಿ ಅಂದು JDU ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದರು. ಆ ಮುನ್ನ ದೇವೇಗೌಡರವರು ಮುಖ್ಯಮಂತ್ರಿಯಾಗಿದ್ದರು 94 ನಾನು ಕೂಡ ಶಾಸಕ, ಕೃಷಿ ಸಚಿವರಾಗಿದ್ದರು.